ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಎಚ್ ರಾಜೇಶ್ವರಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಮುಖ್ಯಸ್ಥರಾದಂತಹ ಡಾ ಎಚ್ ರಾಜೇಶ್ವರಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, ಈಗ ನಿರ್ವಹಣಾ ಶಾಸ್ತ್ರ ಅಂದರೆ ಏನು, ನಮ್ಮ ವಿದ್ಯಾರ್ಥಿಗಳು ಅದನ್ನು ಯಾಕೆ ಕಲಿಬೇಕು, ಇದರ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಖಂಡಿತ ಸರ್. ನಿರ್ವಹಣಾ ಶಾಸ್ತ್ರ ಅನ್ನೋದು ಹೆಸರೇ ತಿಳಿಸುವಂತೆ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಯಾವುದೇ ಒಂದು ಕೆಲಸ ಆಗಲಿ, ಒಂದು ಪ್ರಾಜೆಕ್ಟ್ ಆಗಲಿ, ಒಂದು ದಿನನಿತ್ಯದ ವರ್ಕೇ ಆಗಲಿ, ಅದನ್ನು ನಾವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಯಾವುದೇ ಕೆಲಸವನ್ನು ವೃತ್ತಿಪರವಾಗಿ ನಿರ್ವಹಣೆ ಮಾಡೋದನ್ನ ಹೇಗೆ ಅನ್ನೋದನ್ನ ನಿರ್ವಹಣಾ ಶಾಸ್ತ್ರ ಕಲಿಸುತ್ತೆ. ಹಾಗಾಗಿ ಇದು ಬರೀ ಕೆಲಸದಲ್ಲಿರೋರಿಗೆ ಅಂತಾನೂ ಅಲ್ಲ, ಯಾರು ಬೇಕಾದರೂ ಇದನ್ನ ತಗೊಂಡು ಕಲ್ತ್ಕೊಂಡು ಉಪಯೋಗ ಪಡ್ಕೋಬಹುದು. ಯಾವುದೇ ಒಂದು ಕಾರ್ಯ ಸುಲಲಿತವಾಗಿ ಸಾಗಬೇಕಾದ್ರೆ ಶಿಸ್ತುಬದ್ಧವಾಗಿ ನಡೆಯುವಂತಹ ಒಂದು ಕ್ರಿಯೆ ಇದು. ಖಂಡಿತ ಖಂಡಿತ ಸರ್. ಮೇಡಮ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಈ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಯಾವಾಗ ಪ್ರಾರಂಭ ಆಯಿತು? ತಮಗೆಲ್ಲ ಗೊತ್ತಿರೋ ಹಾಗೆ ದೂರಶಿಕ್ಷಣ ವಿಭಾಗ ಮೊದಲು ಮೈಸೂರು ಯೂನಿವರ್ಸಿಟಿನಲ್ಲಿತ್ತು. ಅಲ್ಲಿಂದ 1995ರಲ್ಲಿ ಪ್ರತ್ಯೇಕವಾದ ವಿಶ್ವವಿದ್ಯಾನಿಲಯ ಆಯಿತು. ಆಗಲೇ ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ ವಿಭಾಗ ಅಂತ ಒಟ್ಟಿಗೆ ಇತ್ತು. ನಾವು 1998ರಲ್ಲಿ MBA ಕಾರ್ಯಕ್ರಮನ ಆರಂಭಿಸಿದ್ದೀವಿ. 2013ರಲ್ಲಿ ವಾಣಿಜ್ಯ ಶಾಸ್ತ್ರ ವಿಭಾಗನೇ ಬೇರೆ ಆಯಿತು, ನಿರ್ವಹಣಾ ಶಾಸ್ತ್ರ ವಿಭಾಗನೇ ಬೇರೆ ಆಯಿತು. ಕಾಮರ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೌದು, ಕಾಮರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಯಿತು. ಇದರ ಉದ್ದೇಶ ಏನು ಮೇಡಮ್, ಬೇರೆ ಬೇರೆ ವಿಭಾಗ ಮಾಡಲಿಕ್ಕೆ? ಸರ್, ಬೇರೆ ಬೇರೆ ವಿಭಾಗ ಮಾಡೋದಕ್ಕೆ ಕಾರಣ ಅಂದರೆ ನಾವು ಹೆಚ್ಚಿನ ಫೋಕಸ್ ಕೊಡ್ಬೋದು, ಹೆಚ್ಚಿನ ಆದ್ಯತೆ ಕೊಡ್ಬೋದು ಅಂತ. ಯಾಕಂದರೆ ಅದು ತುಂಬ ದೊಡ್ಡ ಡಿಪಾರ್ಟ್ಮೆಂಟು. ಯಾವುದೇ ವಿಶ್ವವಿದ್ಯಾನಿಲಯದಲ್ಲಾದ್ರೂ BCom ಓದೋ ಅಂತ ಹುಡುಗರು, MCom ಅಂತ ಹುಡುಗರು, MBA ಓದೋ ಹುಡುಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಈಗಲೂ ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ MBAಗೆ ಅತಿ ಹೆಚ್ಚು ಹುಡುಗರು ಜಾಯಿನ್ ಆಗುವಂಥದ್ದು. ಹಾಗಾಗಿ ನಾವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಪೋರ್ಟ್ ಕೊಡೋ ದೃಷ್ಟಿಯಿಂದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಮುಖ್ಯಸ್ಥರನ್ನ ವಿಶ್ವವಿದ್ಯಾನಿಲಯ ನೇಮಿಸಿದೆ ಸರ್. ವಾಣಿಜ್ಯ ಶಾಸ್ತ್ರ ಅನ್ನೋದು ನಿರ್ವಹಣಾ ಶಾಸ್ತ್ರದ ತಾಯಿ ಅಂತ ಕೂಡ ಹೇಳ್ತಾರೆ. ಸೊ ಕಾಮರ್ಸ್ ಅನ್ನೋದು ಒಂದು ಹೆಚ್ಚು ವಿಶಾಲವಾದ ಅಧ್ಯಯನದ ಕ್ಷೇತ್ರ ಅಂದ್ರೆ ತಪ್ಪಾಗ್ಲಾರ್ದು. ಇದರಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ. ಹೀಗೆ ಹಲವಾರು ವಿಷಯಗಳನ್ನ ನಾವು ಹೇಳ್ಕೊಡ್ತೀವಿ. ಹಾಗಾಗಿ MBAಗೆ ಹೆಚ್ಚಿನ ಸ್ಕೋಪ್ ಇದೆ. ಯಾವುದೇ ಕಂಪ್ನಿಲಾದ್ರೂ MBA ಮಾಡಿದವರು ಅಂತ ಅಂದ್ರೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತ ನಾನು ಹೇಳಬಲ್ಲೆ. ಒಟ್ಟಾರೆಯಾಗಿ ನಿರ್ವಹಣಾ ಶಾಸ್ತ್ರ ಅಂತಂದ್ರೆ ನಿಗದಿತವಾದಂತಹ ಕೆಲಸಗಳ ಸುಲಲಿತವಾದ ನಿರ್ವಹಣೆ ಮಾಡೋದು ಹೇಗೆ ಅನ್ನೋದನ್ನ ನೀವು ಕಲಿಸ್ತೀವಿ. ಹೌದು ಸರ್. ಮ್ಯಾನೇಜ್ಮೆಂಟ್ ಅನ್ನೋದನ್ನ ಮ್ಯಾನೇಜಿಂಗ್ ಮೆನ್ ಟ್ಯಾಕ್ಟ್ಫುಲಿ ಅಂತಾನು ಹೇಳ್ತಾರೆ. ಜನಗಳನ್ನ ಹೇಗೆ ನಾವು ಉತ್ತಮ ರೀತಿಯಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನ ಕೂಡ ಮ್ಯಾನೇಜ್ಮೆಂಟ್ ಹೇಳ್ಕೊಡುತ್ತೆ. ಮೇಡಮ್, ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರವೇಶ ಬಯಸಬೇಕು ಅಂತ ನಮ್ಮ ಶ್ರೋತೃಗಳು ಅಥವಾ ವಿದ್ಯಾರ್ಥಿಗಳು ಬಯಸಿದಲ್ಲಿ ಅವರಿಗೆ ನೀವು ನಿಮ್ಮಲ್ಲಿ ಇರುವಂತಹ ಕೋರ್ಸ್ಗಳು ಯಾವ್ಯಾವುದು ಅಂತ ತಿಳಿಸಬಹುದಾ ಮೇಡಮ್? ಮೊದಲನೇದಾಗಿ ನಮ್ಮಲ್ಲಿ ಇರೋದು BBA ಕೋರ್ಸ್ ಇದೆ ಸರ್. BBA ಕೋರ್ಸನ್ನ ನಾವು 2021ರಲ್ಲಿ ಆರಂಭಿಸಿದ್ದು. ಈಗ ಕಳೆದ 4 ವರ್ಷದ ಕೆಳಗೆ ನಾವು ಆರಂಭಿಸಿದ್ದು, ಇತ್ತೀಚೆಗೆ ಆರಂಭಿಸಿರೋದು. ಈ ಕಾರ್ಯಕ್ರಮ ಆರಂಭಿಸೋಕ್ಕೋಸ್ಕರ ನಾವು ಮೊದಲೊಂದು ವರ್ಕ್ಶಾಪ್ ಮಾಡಿದ್ವಿ. 7 ದಿನ ವರ್ಕ್ಶಾಪ್ ಮಾಡಿ ಎಲ್ಲ ಇಂಡಸ್ಟ್ರಿಯಲ್ಲಿ ಇರೋರನ್ನ ಕೂಡ ಕರೆಸಿ, ಮತ್ತೆ ಜೊತೆಗೆ ಕರ್ನಾಟಕದಾದ್ಯಂತ ಹಲವಾರು ಪ್ರೊಫೆಸರ್ಗಳನ್ನ ಕರೆಸಿ ಯಾವ್ಯಾವ ಸಬ್ಜೆಕ್ಟ್ ಇಟ್ಟರೆ ಒಳ್ಳೇದು, ಯಾವ ರೀತಿಯಲ್ಲಿ ಹುಡುಗರಿಗೆ ಉಪಯೋಗ ಆಗುತ್ತೆ, ಅದರಲ್ಲೂ ದೂರ ಶಿಕ್ಷಣ ಕ್ಷೇತ್ರದಲ್ಲಿ ಓದೋಂಥವ್ರಿಗೆ ಅರ್ಥ ಆಗೋಂಥ ಸಬ್ಜೆಕ್ಟ್ಗಳಂತ ನಾವು ತುಂಬಾನೇ ಚರ್ಚೆ ಮಾಡಿ ತುಂಬಾ ಕಾಶಿಯಸ್ ಆಗಿ ಸಿಲೆಬಸ್ನ ರೆಡಿ ಮಾಡಿದೀವಿ ಸರ್. ನಮ್ಮ BBA ಸಿಲೆಬಸ್ ನಾನು ಹೆಮ್ಮೆಯಿಂದ ಹೇಳಬಲ್ಲೆ, ಯಾವುದೇ ವಿಶ್ವವಿದ್ಯಾನಿಲಯದ ಸಿಲೆಬಸ್ಗಿಂತನೂ ನಮ್ದು ಅಪ್ಡೇಟ್ ಆಗಿದೆ ಅಂತ ಹೇಳಬಲ್ಲೆ. ಯಾಕಂದ್ರೆ
ಯಾಕಂದರೆ ಇತ್ತೀಚಿನ ವಿಷಯಗಳಾದ ಬಿಸ್ನೆಸ್ ಅನಾಲಿಟಿಕ್ಸಿಂದ ಹಿಡಿದು ಡಿಜಿಟಲ್ ಮಾರ್ಕೆಟಿಂಗಿಂದ ಹಿಡಿದು ನಾವು ಎಲ್ಲ ಸಬ್ಜೆಕ್ಟ್ಗಳನ್ನ ಕೂಡ ನಮ್ಮ BBA ಕಾರ್ಯಕ್ರಮದಲ್ಲಿ ಸೇರಿಸಿದ್ದೀವಿ ಸರ್. ನಂತರ ಬರೋದು MBA ಕಾರ್ಯಕ್ರಮ. MBA ಕಾರ್ಯಕ್ರಮ ನಾನು ಈಗಾಗಲೇ ಹೇಳ್ದಂಗೆ ತುಂಬ ಪಾಪ್ಯುಲರ್ ಪ್ರೋಗ್ರಾಮು. ಯಾರೇ ಆದ್ರೂ MBA ಮಾಡಿದ್ದಾರೆ ಅಂದ್ರೇ ಒಂದು ಬೆಲೆ ಇರುತ್ತೆ, ಅಷ್ಟು ಮಟ್ಟಿಗೆ ಇದು ಪಾಪ್ಯುಲರ್ ಪ್ರೋಗ್ರಾಮು. ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡೋರು MBA ತಗೊಳ್ಳೋದು ಇಂಪಾರ್ಟೆಂಟ್ ಅನ್ಕೋತಾರೆ. ಹಾಗೆ ಸರ್ಕಾರಿ ಕ್ಷೇತ್ರದಲ್ಲಿ ಕೂಡ MBA ಮಾಡಿದವರಿಗೆ ಪ್ರಮೋಷನ್ ಇದೆ. BSNL ಅಲ್ಲಿದೆ, KSRTC ಇದೆ, ಇನ್ನು ಎಷ್ಟೋ ಇದರಲ್ಲಿ ಪ್ರಮೋಷನ್ಗಳಿದೆ. ಹೆಚ್ಚಿನ ಮಟ್ಟದಲ್ಲಿ ಕಚೇರಿ ನಿರ್ವಹಣೆ ಮಾಡುವಂಥವ್ರು MBA ಮಾಡೇ ಮಾಡ್ತಾರೆ. ಹೌದು ಸರ್, ಕಚೇರಿ ನಿರ್ವಹಣೆ ಮಾಡೋರು ಮಾಡೇ ಮಾಡ್ತಾರೆ, ಉದ್ಯೋಗಿಗಳು ಮಾಡ್ತಾರೆ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರಕ್ಕೆ ತಕ್ಕನಾಗೆ ನಮ್ಮ MBA ನಲ್ಲಿ ವಿವಿಧವಾದ ಸ್ಪೆಷಲೈಸೇಷನ್ಗಳಿದ್ದಾವೆ, ಅವ್ರವ್ರಿಗೆ ಅವಶ್ಯಕತೆ ತಕ್ಕನಾಗೆ ಮಾಡ್ತಾರೆ ಸರ್. PUC ಆಗಿರೋಂಥ ಹುಡುಗರುಗಳು BBA ತಗೋಬಹುದು. ಸೊ ನಮ್ಮಲ್ಲಿ 10+2 ಅಂತ ಹೇಳ್ತೀವಿ. ಸೊ 2 ಅಂದರೆ PUCನವರು ಆಗಿರ್ಬೋದು, ಡಿಪ್ಲೊಮಾನವರು ಆಗಿರ್ಬೋದು, ಒಟ್ಟಿನ ಅಥವಾ JOC ಓದಿರೋರು ಆದರೂ ಆಗುತ್ತೆ. 10ನೇ ಕ್ಲಾಸ್ ನಂತರ 2 ವರ್ಷದ ಅಧ್ಯಯನ ಮಾಡಿರೋಂಥವ್ರು BBAಗೆ ಜಾಯಿನ್ ಆಗ್ಬೋದು. BBA ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಇದು 3 ವರ್ಷದ ಕಾರ್ಯಕ್ರಮ. ನಮ್ಮಲ್ಲಿ ನಾವು ಇದನ್ನು ಸೆಮಿಸ್ಟರ್ ಸ್ಕೀಮಲ್ಲೇ ಕೊಟ್ಟಿದ್ದೀವಿ, ಮತ್ತು CBCS ಮೋಡ್ನಲ್ಲಿ ಕೊಟ್ಟಿದ್ದೀವಿ. ಸೊ BCom ಕಾರ್ಯಕ್ರಮ ನಮ್ಮಲ್ಲಿ ವರ್ಷದ ಆ್ಯನ್ಯುವಲ್ ಸ್ಕೀಮಲ್ಲಿ ಇದೆ. ಬಟ್ BBA ಅನ್ನೋದು ಲೇಟೆಸ್ಟ್ ಆಗಿ ಅಪ್ಡೇಟ್ ಆಗಿದ್ದು ನಾವು ಸೆಮಿಸ್ಟರ್ ಸ್ಕೀಮಲ್ಲಿ ಕೊಡ್ತಾ 6 ಸೆಮಿಸ್ಟ್ರಲ್ಲಿ ಪ್ರತಿ ಸೆಮಿಸ್ಟ್ರಲ್ಲೂ ಮಿನಿಮಮ್ 5 ರಿಂದ 6 ಸಬ್ಜೆಕ್ಟ್ ಇರುತ್ತೆ. ಅದನ್ನ ಅವರು ಓದಬೇಕಾಗತ್ತೆ. ಅಂತಿಮ ವರ್ಷದಲ್ಲಿ ಒಂದು ಪ್ರಾಜೆಕ್ಟ್ ಕೂಡ ಅವರು ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಂಥದ್ದೇ ಕೋರ್ಸ್ ಅನ್ನು ಅವರು 10+2 ನಲ್ಲಿ ಓದಿರಬೇಕು ಅಂತ ಏನಾದ್ರು ಇದೆಯಾ? ಹಾಗೇನೂ ಇಲ್ಲ ಸರ್. PUC ನಲ್ಲಿ ಅವರು ಸೈನ್ಸ್ ಆರ ತಗೊಳ್ಳಿ, ಆರ್ಟ್ಸ್ ಆರ ತಗೊಳ್ಳಿ, ಕಾಮರ್ಸ್ ಆರ ತಗೊಳ್ಳಿ, ಅವರು BBAಗೆ ಜಾಯಿನ್ ಆಗ್ಬೋದು. ಬಟ್ ಮಿನಿಮಮ್ ನಾವು ಹೇಳೋದು 10+2 ಅಂತ. ಅದೇ ರೀತಿಯಲ್ಲಿ MBAಗೂ ಕೂಡ ಅಷ್ಟೇ, ಯಾವುದೇ ಡಿಗ್ರಿ ಮಾಡಿರ್ಬೋದು, BSc ಮಾಡಿರ್ಬೋದು, BCom, BBA, ಇಂಜಿನಿಯರಿಂಗು, ಯಾವುದೇ ಹುಡುಗರಾದ್ರೂ ಒಟ್ಟಲ್ಲಿ ಡಿಗ್ರಿ ಆಗಿರೋ ಅಂತ ಪದವಿ ಪಡೆದಿರೋಂಥ ಮಕ್ಕಳು ನಮ್ಮಲ್ಲಿ MBA ಮಾಡಬಹುದು. ಮೊದಲನೇ ಸೆಮಿಸ್ಟರ್ ನಲ್ಲಿ ಎಷ್ಟು ಪೇಪರ್ ಇರುತ್ತೆ ಸರ್? ಮೊದಲಿಗೆ ನಾನು CBCS ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. CBCS ಅಂದ್ರೆ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅಂತ. ಈಗ ಸಾಂಪ್ರದಾಯಿಕ ಎಲ್ಲ ವಿಶ್ವವಿದ್ಯಾಲಯಗಳು CBCS ಮೋಡಲ್ನ ಅನ್ವಯಿಸ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದು ಕ್ರೆಡಿಟ್ ಅಂತ ಕೊಡ್ತೀವಿ. ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಯಾವುದೇ ಸಬ್ಜೆಕ್ಟ್ಗೆ 3 ಕ್ರೆಡಿಟ್ ಇದೆ ಅಂತ ಹೇಳಿದ್ರೆ, ಒಂದು ಕ್ರೆಡಿಟ್ ಅಂದರೆ 15 ಗಂಟೆಗಳ ಪಾಠ ನಡೆಯುತ್ತೆ ಕಾಲೇಜಲ್ಲಿ ಅಂತ ಅರ್ಥ. ಸೊ ಅಲ್ಲಿಗೆ 3 ಕ್ರೆಡಿಟ್ ಪೇಪರ್ ಇದೆ ಅಂದರೆ 45 ಗಂಟೆಗಳ ಪಾಠ ಅವರಿಗೆ ಆ ಸೆಮಿಸ್ಟರ್ಲಿ ಕ್ಲಾಸಲ್ಲಿ ನಡಿಬೇಕು ಅಂತ ಅರ್ಥ. ಆದರೆ ನಮ್ಮ ದೂರಶಿಕ್ಷಣಕ್ಕೆ ಬಂದಾಗ ನಾವಿಲ್ಲಿ ಇಷ್ಟು ಗಂಟೆಗಳ ಪಾಠ ಅಂತ ಮಾಡದೇ ಇರೋ ಕಾರಣನ ನಮ್ಮಲ್ಲಿ ಒಂದು ಕ್ರೆಡಿಟ್ ಅಂದರೆ 30 ಗಂಟೆಗಳ ಅವಧಿ ಅಂತ. 30 ಗಂಟೆಗಳು ವಿದ್ಯಾರ್ಥಿಗಳು ಅದಕ್ಕೆ ತೊಡಗಿಸ್ಕೊಳ್ಬೇಕಾಗಿರುತ್ತೆ ಅವಧಿ ಅಂತ ಅರ್ಥ. ಇದು ನಾವು ಮಾಡೋದ್ರಲ್ಲಿ UGC ಅವರನ್ನೇ ODL and OL ಅಂತ ಒಂದು ನಿಯಮಾವಳಿಗಳನ್ನು ತಂದಿದೆ. ಯಾವುದೇ ಇದರ ಓಪನ್ ಲರ್ನಿಂಗ್ ಸಿಸ್ಟಮು ಅಥವಾ ಮುಕ್ತ ಅಧ್ಯಯನ ಅನ್ನೋದು ಮೊದಲು ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾನಿಲಯ ಡೆಲ್ಲಿನಲ್ಲಿ ಏನಿದೆ ಅವರಲ್ಲೇ ಒಂದು ಅಂಗವಾದ ಡೆಬ್ನಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳ ಹಿಡಿತಾ ಇತ್ತು. ಆದ್ರೆ ತದನಂತರ 2013-14ರಲ್ಲಿ UGC ಅವರೇ ಇದನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡಿದ್ರು. ಹಾಗಾಗಿ ನಮ್ಮ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ UGC ಇಂದ ಅಪ್ರೂವ್ ಆಗಿರೋಂಥದ್ದು ಮತ್ತು ಅವ್ರು ಹೇಳಿದ ರೀತಿಯಲ್ಲಿ ನಡೆಯೋದು. ಅವರೇ ಹೇಳಿದಂಗೆ ಪ್ರತಿ ಕಾರ್ಯಕ್ರಮಕ್ಕೆ ಎಷ್ಟು ಕ್ರೆಡಿಟ್ ಇರಬೇಕು ಅನ್ನೋ ಕೂಡ ಅವರೇ ನಿರ್ಧರಿಸ್ತಾರೆ. ಅದೇ ರೀತಿ ನಮ್ಮಲ್ಲಿ ಒಂದೊಂದು ಕ್ರೆಡಿಟ್ಗೆ 30 ಗಂಟೆಗಳ ಕಾಲ ಹುಡುಗರು ಓದ್ಕೋಬೇಕು ಅಂತ. ನಮ್ಮಲ್ಲಿ ಎಲ್ಲ ಪೇಪರ್ಗಳು ಸಾಧಾರಣವಾಗಿ MBA ನಲ್ಲಿ 4 ಕ್ರೆಡಿಟ್ ಕರೆಕ್ಟ್ ಇರುತ್ತೆ. BBA ನಲ್ಲಿ 2 ಅಥವಾ 3 ಅಥವಾ 4 ಕ್ರೆಡಿಟ್ ಇರುತ್ತೆ. ಈ ರೀತಿಯಾಗಿ ಕೊಡ್ತೀವಿ. ಎರಡನೇದು ಚಾಯ್ಸ್ ಬೇಸ್ಡ್ ಅಂತ ಹೇಳ್ತೀವಿ. ಚಾಯ್ಸ್ ಬೇಸ್ಡ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ನಾವು MBA ನಲ್ಲಾಗ್ಲಿ BBA ನಾಗ್ಲಿ ಮೊದಲನೇ ಸೆಮಿಸ್ಟರ್ ಅಲ್ಲಿ ಅವ್ರಿಗೆ ಇಷ್ಟ ಬಂದಂತ ಒಂದು ವಿಷಯವನ್ನ ಅಧ್ಯಯನ ಮಾಡೋಕೆ ಅವರು ಆಯ್ಕೆ ಮಾಡ್ಕೋಬಹುದು. ಅಂದ್ರೆ ನಮ್ಮ BBA ಓದ್ತಾರೆ ಹುಡುಗರು ಒಂದು ಕನ್ನಡ ಸಬ್ಜೆಕ್ಟ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಇಲ್ಲ ಆರ್ಕಿಯಾಲಜಿ ಇರ್ಬೋದು, ಇಲ್ಲ ಫಿಸಿಕ್ಸ್ ಇರ್ಬೋದು, ಈ ರೀತಿ ಯಾವುದೇ ಒಂದು ಸಬ್ಜೆಕ್ಟ್ನ ಕೂಡ ಅವ್ರು ಆಯ್ಕೆ ಮಾಡ್ಕೊಂಡ ಅವಕಾಶ ಇದೆ. ಇದನ್ನ ನಾವು ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಸಬ್ಜೆಕ್ಟ್ಗಳಂತ ಹೇಳಿದ್ರೆ ಸರ್, BBA ನಲ್ಲಿ ಮೊದಲ 3 ವರ್ಷದ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದಾಗೆ ಮೊದಲನೇ ವರ್ಷದಲ್ಲಿ ಮತ್ತು 2ನೇ ವರ್ಷದಲ್ಲಿ ಅವರು ವಿದ್ಯಾರ್ಥಿಗಳು 2 ಲ್ಯಾಂಗ್ವೇಜ್ ನ ಓದಬೇಕಾಗುತ್ತೆ. ಒಂದರಲ್ಲಿ ಇಂಗ್ಲಿಷ್ ಕಂಪಲ್ಸರಿ ಅಂತ ಮಾಡಿದೀವಿ. ಎರಡನೇದು ಕನ್ನಡ ಅಥವಾ ಹಿಂದಿ, ಉರ್ದು, ತೆಲುಗು ಅಥವಾ ಸಂಸ್ಕೃತ ಸಬ್ಜೆಕ್ಟ್ ನ ತಗೋಬಹುದು. ಇದಲ್ದೇನೆ ಫಸ್ಟ್ ಸೆಮಿಸ್ಟರ್ ನಾವು ಬಿಸ್ನೆಸ್ ಆರ್ಗನೈಸೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಬಿಸ್ನೆಸ್ ಡೈನಾಮಿಕ್ಸ್ ಅಂದ್ರೆ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಬಿಸ್ನೆಸ್ ಎಕನಾಮಿಕ್ಸ್ ಬರುತ್ತೆ ಅದನ್ನ ಹೇಳ್ತೀವಿ. ಮತ್ತೆ ಅಕೌಂಟಿಂಗ್ ಹೇಳ್ತೀವಿ. ಇದಲ್ದೇನೆ ನಮ್ಮಲ್ಲಿ ಯಾವುದೇ ಡಿಗ್ರಿ ಪ್ರೋಗ್ರಾಮ್ ಅಲ್ಲಾದ್ರೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಕಂಪಲ್ಸರಿ ಪೇಪರ್ ಇರುತ್ತೆ. ಅದಲ್ದೇನೆ ಓಪನ್ ಎಲೆಕ್ಟಿವ್ ಇರುತ್ತೆ. ಅದೇ 2ನೇ ಸೆಮಿಸ್ಟರ್ಗೆ ಬಂದಾಗ ಬಿಸ್ನೆಸ್ ಎನ್ವೈರನ್ಮೆಂಟ್ ಬಗ್ಗೆ ಹೇಳ್ಕೊಡ್ತೀವಿ, ಬ್ಯಾಂಕಿಂಗ್ ಅಂಡ್ ಇನ್ಶೂರೆನ್ಸ್ ಬಗ್ಗೆ ಹೇಳ್ಕೊಡ್ತೀವಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಏನು ಮ್ಯಾಥಮೆಟಿಕಲ್ ಟೆಕ್ನಿಕ್ಗಳು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ ಅದನ್ನ ನಾವು ಹೇಳ್ತೀವಿ. ಮತ್ತೆ ಹಾಗೆ ಒಂದು ಓಪನ್ ಎಲೆಕ್ಟಿವ್ ಇರುತ್ತೆ. ನಂತರ 3rd ಸೆಮಿಸ್ಟರ್ಗೆ ಬಂದಾಗಲೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ 2 ಭಾಷೆಗಳಿರುತ್ತೆ. ಅದಾದಮೇಲೆ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹೇಳ್ಕೊಡ್ತೀವಿ. ಇದನ್ನ ನಾವು SEC ಅಂತ ಕರಿತೀವಿ, ಅಂದರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಪ್ರೋಗ್ರಾಮ್ ಅಂತ. ಅಂದರೆ ಹುಡುಗರು ಪ್ರಾಕ್ಟಿಕಲ್ ಆಗಿ ಕಂಪ್ಯೂಟರ್ ಮೇಲೆ ವರ್ಕ್ ಮಾಡಿ ಇದನ್ನ ಕಲಿತಾರೆ.
4th ಸೆಮಿಸ್ಟರ್ ಬಂದಾಗಲೂ 2 ಭಾಷಾ ವಿಷಯಗಳಿರ್ತವೆ. ಆಮೇಲೆ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೀವಿ, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೇಳ್ಕೊಡ್ತೀವಿ, ಬಿಸ್ನೆಸ್ ಅಂಡ್ ಸೈಬರ್ ಲಾಸ್ ಹೇಳ್ಕೊಡ್ತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕೂಡ ಒಂದು ವಿಶೇಷ ಸಬ್ಜೆಕ್ಟ್ ಇಟ್ಟಿದ್ವಿ. ಜೊತೆಗೆ ಇನ್ನೊಂದು ನಾನು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳಬೇಕು, ನಾವು ಎಕ್ಸಾಮ್ ಅಲ್ಲಿ ಕೂಡ ಇವರಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇಟ್ಟಿದ್ವಿ. ಯಾಕಂತ ಹೇಳಿದ್ರೆ ಡಿಗ್ರಿ ಆದ್ಮೇಲೆ ತುಂಬಾ ಜನ ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಾರೆ, ಅವರಿಗೆ ಸಹಾಯ ಆಗ್ಲಿ ಅಂತ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಮಲ್ಟಿಪಲ್ ಚಾಯ್ಸ್ ಇಟ್ಟಿರೋದ್ರಿಂದ ವಿದ್ಯಾರ್ಥಿಗಳು ನ್ಯಾಚುರಲ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ಮದ್ದಿಂದ ಕೂಡ ರೆಡಿಯಾಗಿ ಬರ್ತಾರೆ. ಸೊ 5th ಸೆಮಿಸ್ಟರ್ ಬಂದಾಗ ನಾವು ಸ್ಪೆಷಲೈಸೇಷನ್ ಕೊಡ್ತೀವಿ. ಅಂದ್ರೆ ವಿದ್ಯಾರ್ಥಿಗಳು ಫೈನಾನ್ಸ್ ತಗೋಬಹುದು, ಇಲ್ಲ ಮಾರ್ಕೆಟಿಂಗ್ ತಗೋಬಹುದು, ಇಲ್ಲ HR ತಗೋಬಹುದು. ಅದಕ್ಕೆ ತಕ್ಕನಾಗೆ ಒಂದೊಂದು ಪೇಪರ್ ಸ್ಪೆಷಲೈಸೇಷನ್ ಪೇಪರ್ 5th ಸೆಮಿಸ್ಟರ್ ಒಂದು ಓದ್ತಾರೆ, 6th ಸೆಮಿಸ್ಟರ್ ಒಂದು ಓದ್ತಾರೆ. 5th ಸೆಮಿಸ್ಟರ್ ಬಂದಾಗ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪಾಠ ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪಾಠ ಮಾಡ್ತೀವಿ. ನಾನಿಲ್ಲಿ ಹೇಳಬೇಕು, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ನ ಅದು ಡಿಸ್ಟೆನ್ಸ್ ಎಜುಕೇಶನ್ ಕೊಡೋದು ತುಂಬಾ ಕಷ್ಟ. ಯಾಕಂದ್ರೆ ಪ್ರತಿ ವರ್ಷನೂ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಕೂಡ ಪ್ರತಿ ವರ್ಷ ಹೊಸ ಸಬ್ಜೆಕ್ಟ್ ಲೆಸನ್ ಬರ್ಸ್ತೀವಿ. ಇವತ್ತಿನ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನಿದೆ, ಇವತ್ತಿನ GST ರೂಲ್ಸ್ ಏನಿದೆ, ತಕ್ಕನಾಗಿ ಹೊಸ ಸಬ್ಜೆಕ್ಟ್ ಲೆಸನ್ ಬರ್ಸ್ತೀವಿ. ಅಂದ್ರೆ ಆ 5th ಸೆಮಿಸ್ಟರ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಾಠ ಮಾಡುವಾಗ ಚೇಂಜ್ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಚೇಂಜ್ ಮಾಡ್ತೀವಿ ಸರ್ ಸಿಲೆಬಸ್ ನ ಮತ್ತೆ ಸ್ಟಡಿ ಮೆಟೀರಿಯಲ್ ನ. ಆಮೇಲೆ ಫೈನಾನ್ಸ್ ಹುಡುಗರು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಓದ್ತಾರೆ, ಮಾರ್ಕೆಟಿಂಗ್ ಹುಡುಗರು ರಿಟೇಲ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಓದ್ತಾರೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಹೊಸ ಹೊಸ ಸಬ್ಜೆಕ್ಟ್ಗಳು. ಹ್ಯೂಮನ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಓದ್ತಾರೆ. 6th ಸೆಮಿಸ್ಟರ್ ಬಂದಾಗ ಎಂಟರ್ಪ್ರಿನರ್ಶಿಪ್ ಅಂಡ್ ಡೆವಲಪ್ಮೆಂಟ್ ಅಂಡ್ SMEs ಓದ್ತಾರೆ, ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದ್ತಾರೆ, ಕಾಮರ್ಸ್ ಬಗ್ಗೆ ಓದ್ತಾರೆ, ಬಿಸಿನೆಸ್ ಅನಾಲಿಟಿಕ್ಸ್ ಬಗ್ಗೆ ಓದ್ತಾರೆ. ಮತ್ತೆ ಫೈನಾನ್ಸ್ ಹುಡುಗರು ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಓದ್ತಾರೆ, ಮಾರ್ಕೆಟಿಂಗ್ ಹುಡುಗರು ಡಿಜಿಟಲ್ ಮಾರ್ಕೆಟಿಂಗ್ ಓದ್ತಾರೆ, HR ಅವರು ಕಾಂಟೆಂಪ್ರರಿ ಲೇಬರ್ ಲೆಜಿಸ್ಲೇಷನ್ ಓದ್ತಾರೆ. ಇದನ್ನು ಕೂಡ ನಾವು ಏನಕ್ಕೆ ಕಾಂಟೆಂಪ್ರರಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂದ್ರೆ ಹೋದ ವರ್ಷ ನವೆಂಬರ್ ಅಲ್ಲಿ ಎಲ್ಲಾ ಲೇಬರ್ ಲಾಗಳು ಚೇಂಜ್ ಆಗಿದ್ದಾವೆ. ವೇಜ್ ಆಕ್ಟ್ ಚೇಂಜ್ ಆಗಿದೆ, ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೊಸದಾಗಿದೆ, ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಹೆಜಾರ್ಡ್ ಅಂತ ಆಗಿದೆ. ಈ ಹೊಸ ಸಿಲೆಬಸ್ ಕೂಡ ನಾವೀಗ ಅಳವಡಿಸ್ಕೊಂಡಿರೋಂಥದ್ದು. ಪ್ಲಸ್ ಒಂದು ಪ್ರಾಜೆಕ್ಟ್ ಅಂತ ಮಾಡಿಸ್ತೀವಿ. BBA ಹುಡುಗರುಗಳು ಯಾವ್ದಾರ ಒಂದು ಇಂಡಸ್ಟ್ರಿಗೆ ಹೋಗಿ 3 ತಿಂಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಯಾವ ರೀತಿ ವರ್ಕ್ ನಡೆಯುತ್ತೆ ಅಂತ ನಮ್ಗೊಂದು ರಿಪೋರ್ಟ್ ನ ಕೊಡಬೇಕು. ಅದು ಯಾವ ಸೆಮಿಸ್ಟರ್ ಇದ್ದಾಗ? 6ನೇ ಸೆಮಿಸ್ಟರ್ ಅಲ್ಲಿ ಸರ್. 6ನೇ ಸೆಮಿಸ್ಟರ್ ಅಲ್ಲಿ ಅವರೊಂದು ಪ್ರಾಜೆಕ್ಟ್ ರಿಪೋರ್ಟ್ ನ ಕೂಡ ಸಬ್ಮಿಟ್ ಮಾಡಬೇಕು. ಮತ್ತೆ ಅವರ ಸ್ಪೆಷಲೈಸೇಷನ್ ಏನಿದೆ ಅದಕ್ಕೆ ಅನುಗುಣವಾಗಿ ಅಧ್ಯಯನ ಮಾಡಿ ಅಂತೀವಿ. ಅಂದ್ರೆ ಮಾರ್ಕೆಟಿಂಗ್ ತಗೊಂಡ್ರೆ ವಿದ್ಯಾರ್ಥಿಗಳು ಯಾವ್ದೋ ಒಂದು ಕಂಪ್ನಿಗೆ ಹೋದ್ರೆ ಅವ್ರು ಮಾರ್ಕೆಟಿಂಗ್ ಹೇಗ್ ಮಾಡ್ತಾರೆ ಅದನ್ನ ಅವ್ರು ಅಧ್ಯಯನ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಹಾಗೆ ಇನ್ನು MBA ದಲ್ಲಿ ಯಾವ ರೀತಿ ವರ್ಗೀಕರಣ ಮಾಡಿರ್ತೀರಿ ಮೇಡಮ್? MBA ಕಾರ್ಯಕ್ರಮ ಅನ್ನೋದು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮು. ನಾನು ಈಗಾಗಲೇ ಹೇಳ್ದಂಗೆ 1998ರಿಂದ ಕೂಡ ನಾವು ಈ MBA ಪ್ರೋಗ್ರಾಮ್ ನ ನಡೆಸ್ತಾ ಇದ್ದೀವಿ. ಆದ್ರೆ ಹಾಗಂತ ನಾವು ಪ್ರತಿ ರೆಗ್ಯುಲರ್ ಆಗಿ ಸಿಲೆಬಸ್ ನ ಚೇಂಜ್ ಮಾಡ್ತಾನೆ ಇದೀವಿ. ಇದು ನಾವು 4ನೇ ಬಾರಿ ಸಿಲೆಬಸ್ ನಾವು ಚೇಂಜ್ ಮಾಡಿದೀವಿ. ಮೊನ್ನೆ CBCS ಅನುಗುಣವಾಗಿ ಮತ್ತೆ ಕೂಡ 2021ರಲ್ಲಿ ಸಿಲೆಬಸ್ ನ ಚೇಂಜ್ ಮಾಡಿದೀವಿ. ಇದರಲ್ಲಿ ಪ್ರತಿ ಸೆಮಿಸ್ಟರ್ ವಿದ್ಯಾರ್ಥಿಗಳು 5 ಪತ್ರಿಕೆನ ಓದ್ತಾರೆ. ಆಮೇಲೆ ಒಂದು ಓಪನ್ ಎಲೆಕ್ಟಿವ್, ನಾನು ಈಗಾಗಲೇ ಹೇಳ್ದಂಗೆ ಫಸ್ಟ್ ಸೆಮಿಸ್ಟರ್ ಒಂದು, ಸೆಕೆಂಡ್ ಸೆಮಿಸ್ಟರ್ ಒಂದು ಓಪನ್ ಎಲೆಕ್ಟಿವ್ ಓದ್ತಾರೆ. 3rd ಸೆಮಿಸ್ಟರ್ಗೆ ಬಂದಾಗ ಅವರಿಗೆ 8 ರೀತಿಯ ಸ್ಪೆಷಲೈಸೇಷನ್ ನಾವು KSO ಇಂದ ಕೊಟ್ಟಿದ್ದೀವಿ. ಮೊದಲು ಈಗ ಫೈನಾನ್ಸ್, ಮಾರ್ಕೆಟಿಂಗು, HR ಅನ್ನೋದು ಎಲ್ಲ ಕಡೆ ಕಾಮನ್ ಆಗಿರುತ್ತೆ. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋದ್ರೂ ಫೈನಾನ್ಸ್ ಇರುತ್ತೆ, ಮಾರ್ಕೆಟಿಂಗ್, HR ಇರುತ್ತೆ. ಆದ್ರೆ ನಾವು KSO ನಲ್ಲಿ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೀವಿ. ಇದು ಪರ್ಟಿಕ್ಯುಲರ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋರಿಗೆ, ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನಲ್ಲಿ ವರ್ಕ್ ಮಾಡೋಂಥವ್ರಿಗೆ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಆಮೇಲೆ ಟೂರಿಸಂ ಕೊಟ್ಟಿದ್ದೀವಿ. ಮೈಸೂರು ಅನ್ನೋದು ಒಂದು ಟೂರಿಸ್ಟ್ ಹಬ್ ಅಂತ ಹೇಳ್ಬೋದು. ಈ ರೀತಿ ಟೂರಿಸಂಗೆ ಒಂದು ಇಟ್ಟಿದ್ದೀವಿ. ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇವತ್ತು ಬಹಳ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ನ. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿರೋರು, ಇಲ್ಲ BSc VCA ಓದಿರೋರು ಕೂಡ ನಮ್ಮಲ್ಲಿ MBA ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಡ್ಕೋಬಹುದು. ಅದೇ ರೀತಿ ನಾವು ಲೀಗಲ್ ಆಸ್ಪೆಕ್ಟ್ಸ್ ನ ಸಂಬಂಧಪಟ್ಟಂಗೆ ಅಂದ್ರೆ ಲಾಯರ್ಗಳಿಗೆ ಅನುಗುಣವಾಗಿ ಕಾರ್ಪೊರೇಟ್ ಲಾ ಇಟ್ಟಿದ್ದೀವಿ. ಮತ್ತೆ ಹೊಸದಾಗಿ ಹೋದ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಹಾಸ್ಪಿಟಲ್ ಅಂಡ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್. ಇದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತವರಿಗೆ ಸಹಾಯ ಆಗಂತದ್ದು. ಇನ್ನು ಸಬ್ಜೆಕ್ಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ಸೆಮಿಸ್ಟರ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ನಾವು ಬೇಸಿಕ್ ಪೇಪರ್ ಗಳನ್ನ ಹೇಳ್ಕೊಡ್ತೀವಿ. ಇದು ಕಾಮನ್ ಅಕ್ರಾಸ್ ದಿ ಡಿಸಿಪ್ಲಿನ್. ಅಂದ್ರೆ ನೀವು ಯಾವ್ದಾದ್ರು ಸ್ಪೆಷಲೈಸೇಷನ್ ತಗೊಳ್ಳಿ, ಫಸ್ಟ್ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇದೇ ಪೇಪರ್ ಗಳನ್ನ ನೀವು ಓದ್ತಾ ಇರ್ತೀರಾ. ಸೊ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಬೇಸಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಆರ್ಗನೈಸೇಷನ್ ಬಿಹೇವಿಯರ್, ಮ್ಯಾನೇಜರ್ ಎಕನಾಮಿಕ್ಸ್, ಅಕೌಂಟಿಂಗ್, ಸ್ಟಾಟಿಸ್ಟಿಕ್ಸ್ ಅಂಡ್ ಆಪ್ಟಿಮೈಸೇಷನ್ ಟೆಕ್ನಿಕ್, ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್, ಈ 5 ಪೇಪರ್ ಹೇಳ್ತೀವಿ. ಸೆಕೆಂಡ್ ಸೆಮಿಸ್ಟರ್ ಬಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫಾರ್ ಮ್ಯಾನೇಜರ್ಸ್, ಕಾರ್ಪೊರೇಟ್ ಫೈನಾನ್ಸ್, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, HR ಮ್ಯಾನೇಜ್ಮೆಂಟ್, ಮ್ಯಾನೇಜರಿಯಲ್ ಕಮ್ಯುನಿಕೇಶನ್, ರಿಸರ್ಚ್ ಮೆಥಡ್ಸ್, ಇದಿಷ್ಟನ್ನ ನಾವು ಹೇಳ್ತೀವಿ. 3rd ಸೆಮಿಸ್ಟರ್ ಬಂದಾಗ ಒಟ್ಟು 8 ಸ್ಪೆಷಲೈಸೇಷನ್ ಕೊಟ್ಟಿದ್ದೀವಿ. ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ವರ್ಲ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ, ಗ್ಲೋಬಲ್ ಆಪರೇಷನ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಅದೇ ರೀತಿ ಉಳಿದ ಎಲ್ಲ ಸ್ಪೆಷಲೈಸೇಷನ್ ಕೂಡ ಒಂದು ಇಂಟರ್ನ್ಯಾಷನಲ್ ರಿಲೆವೆಂಟ್ ಸಬ್ಜೆಕ್ಟ್ ಇಟ್ಟಿದ್ದೀವಿ. ಅಂದ್ರೆ ಫೈನಾನ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಪೇಪರ್ ಕೂಡ ನಾವು ಪ್ರತಿಯೊಂದರಲ್ಲೂ ಇಟ್ಟಿದ್ದೀವಿ. ಒಳ್ಳೆಯದು ಮೇಡಮ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮಗೆ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ H. ರಾಜೇಶ್ವರಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್.
ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಇಂದು ಸಂಜೆ 5:40 ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.